ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ಕೊರೋನಾ ಅಲರ್ಟ್. ನಗರದಲ್ಲಿ ಸ್ವಲ್ಪ ಇಳಿಮುಖ ಕಂಡ ಕೊರೋನಾ ಮಹಾಮಾರಿ. ಶುಕ್ರವಾರದಂದು ಮತ್ತೆ 21 ಜನರಲ್ಲಿ ಕೊರೋನಾ ಸೋಂಕು ಒಕ್ಕರಿಸಿದೆ. 46 ಜನ ಸೋಂಕಿತರು ಗುಣಮುಖರಾಗಿದ್ದಾರೆ. 326 ಜನ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವವರ ಸಂಖ್ಯೆ 57. ಸಕ್ರಿಯ ಪ್ರಕರಣಗಳ ಸಂಖ್ಯೆ 383. ಶುಕ್ರವಾರದಂದು ಕೊರೋನಾದಿಂದ ಯಾವುದೇ ಸಾವು ಸಂಭವಿಸಲಿಲ್ಲ. ಕೊರೋನಾ ಎರಡನೇ ಅಲೆಗೆ ಒಟ್ಟು 2201 ಸೋಂಕು ದೃಢಪಟ್ಟಿದೆ. ಇದರಲ್ಲಿ 1750 ಸೋಂಕಿತರು ಕೊರೋನಾ ಎರಡನೇ ಅಲೆಯ ರೋಗದಿಂದ ಗುಣಮುಖರಾಗಿ ಮನೆಗೆ ಸೇರಿದ್ದಾರೆ. ಈವರೆಗೆ ಕೊರೋನಾ ಎರಡನೇ ಅಲೆಯ ಸೋಂಕಿಗೆ 69 ಜನ ತಮ್ಮ ಪ್ರಾಣ ಬಿಟ್ಟಿದ್ದಾರೆ. ನಗರದ ಬಡ ಜನರಿಗೆ ತರಕಾರಿ ಮತ್ತು ದಿನಸಿ ಕಿಟ್. ದಾಂಡೇಲಿ ನಗರದಲ್ಲಿ ಲಾಕ್ಡೌನ್ ಜಾರಿಯಾದಂತೆ ಅನೇಕರಿಗೆ ತುಂಬಾ ತೊಂದರೆಯಾಗಿದೆ. ಅದರಲ್ಲಿ ಜನಸಾಮಾನ್ಯರು, ಕೂಲಿ ಕಾರ್ಮಿಕರು ಮತ್ತು ವ್ಯಾಪಾರಸ್ಥರಿಗೆ ತೀರಾ ಸಂಕಷ್ಟದ ಸ್ಥಿತಿಯಾಗಿದೆ. ಕೆಲವರಿಗೆ ಒಂದೊತ್ತು ಊಟಕ್ಕೆ ಕೂಡ ಪರದಾಡುವ ಸ್ಥಿತಿ ಬಂದಿದೆ. ಅದಕ್ಕಾಗಿ ಅವರ ಸಹಾಯಕ್ಕೆ ಅನೇಕ ಸಂಘ ಸಂಸ್ಥೆಗಳು ದಾಂಡೇಲಿಯಲ್ಲಿ ತಲೆ ಎತ್ತಿ ದಿನಾಲು ಯಾರಾದರೂ ಬಡವರಿಗೆ ಮತ್ತು ನಿರಾಶ್ರಿತರಿಗೆ ಆಹಾರದ ಕಿಟ್ ಕೊಡುವ ಮೂಲಕ ಮುಂದೆ ಬಂದಿದ್ದಾರೆ. ಆದರೆ ನಾವು ನಿಮಗೆ ತೋರಿಸುವ ದೃಶ್ಯ ನೋಡಿದರೆ ನಿಮಗೆ ಆಶ್ಚರ್ಯ ಹಾಗೂ ಹೆಮ್ಮೆ ಅನಿಸಬಹುದು. ಇಡೀ ದೇಶದಲ್ಲಿ ಆಗದೇ ಇರುವಂತಹ ಕಾರ್ಯ ನಮ್ಮ ದಾಂಡೇಲಿಯಲ್ಲಿ ಆಗುತ್ತಿದೆ. ಅದೇನೆಂದರೆ, ದಾಂಡೇಲಿಯ ಮುಖ್ಯವಾದ ವ್ಯಾಪಾರ ಸ್ಥಳವೆಂದರೆ ನಗರದ ಸಂಡೇ ಮಾರ್ಕೆಟ್. ಶನಿವಾರ ಮತ್ತು ರವಿವಾರ ಸಂಡೇ ಮಾರ್ಕೆಟಿನಲ್ಲಿ ಜನವೋ ಜನ. ಬಹಳ ಜೋರ್ದಾರ್ ವ್ಯಾಪಾರ ನಡೆಯುತ್ತದೆ. ಅದರಲ್ಲಿ ಕೇವಲ 5 ರೂಪಾಯಿಯ ದುಡ್ಡಿಗೆ ದೊಡ್ಡ ಜಗಳವಾಡುವ ಸನ್ನಿವೇಶ ಕೂಡ ನಡೆದಿದೆ. ಆದರೆ ಅದನ್ನೆಲ್ಲ ಬದಿಗಿಟ್ಟು ಕೊರೋನಾ ಸಮಯದಲ್ಲಿ ವ್ಯಾಪಾರದಲ್ಲಿ ನಷ್ಟವಾದರೂ ಕೂಡ ನಮ್ಮ ನಗರದ ಬಡಜನರಿಗೆ ಉಚಿತವಾಗಿ ತರಕಾರಿ ಹಾಗೂ ದಿನಸಿ ಕಿಟ್ಟನ್ನು ಕೊಡಲು ನಗರದ ಸಂಡೇ ಮಾರ್ಕೆಟ್ ಅಸೋಸಿಯೇಷನ್ ಸಂಘ ಮುಂದೆ ಬಂದಿದೆ. ನಿಜವಾಗಿಯೂ ಇದೊಂದು ತುಂಬಾ ಉತ್ತಮ ಮತ್ತು ಸಾಮಾಜಿಕ ಕಾರ್ಯ ಎಂದು ಹೇಳಬಹುದು. ನಮ್ಮ ಕಾಳಿ ಕನ್ನಡ ವಾಹಿನಿಯ ತಂಡ ಸ್ಥಳಕ್ಕೆ ಹೋಗಿ ಅವರ ಒಂದೊಂದು ದೃಶ್ಯವನ್ನು ನಿಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತಿದೆ. ಇಂದು ಬೆಳಿಗ್ಗೆಯಿಂದಲೇ ಸಂಡೇ ಮಾರ್ಕೆಟಿನ ವ್ಯಾಪಾರಸ್ಥರು ನಗರದ 31 ವಾರ್ಡಿನ ಬಡ ಜನರಿಗೆ ತರಕಾರಿ ಕಿಟ್ ವಿತರಿಸುವ ಮಹದಾಶೆಯಿಂದ ಎಲ್ಲರೂ ಯಾವ ಜಾತಿ ಧರ್ಮ ನೋಡದೆ ಕೇವಲ ಮಾನವ ಜಾತಿ ಒಂದೇ ಎಂದು ತಿಳಿದು ಎಲ್ಲರೂ ಸೇರಿ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಬಡಜನರಿಗೆ ತರಕಾರಿ ವಿತರಣೆ ಮಾಡುವ ಎಂಬ ನಿರ್ಧಾರವನ್ನು ಮಾಡಿದ್ದಾರೆ. ನೀವು ನೋಡುತ್ತಾ ಇರುವ ದೃಶ್ಯ ನೋಡಿದರೆ ನಿಮಗೆ ಅರ್ಥವಾಗುತ್ತದೆ ದಾಂಡೇಲಿಯಲ್ಲಿ ಏನು ನಡೀತಾ ಇದೆ ಎಂದು. ನಿಜವಾಗಿಯೂ ಇಂಥ ಭೂಮಿಯಲ್ಲಿ ಇದ್ದವರು ನಾವು ಪುಣ್ಯವಂತರು. ಈ ದೃಶ್ಯ ನೋಡಿದರೆ ನಿಜವಾಗಿಯೂ ಮಾನವ ಧರ್ಮ ಇನ್ನೂ ಜೀವಂತವಾಗಿದೆ ಎಂದು ನಮಗೆ ತಿಳಿಯುತ್ತದೆ. ಸಂಡೇ ಮಾರ್ಕೆಟಿನ ವ್ಯಾಪಾರಸ್ಥರಿಗೆ ಕೊರೋನಾ ಸಮಯದಲ್ಲಿ ತುಂಬಾ ಹಾನಿಯಾಗಿದೆ. ಎಷ್ಟೋ ತರಕಾರಿಗಳು ಮಾರಾಟವಾಗದೆ ಕಿಲೋಗಟ್ಟಲೆ ನಾಶವಾಗಿದೆ. ಕೆಲವೊಂದು ಕೊಳೆತ ತರಕಾರಿಗಳು ವ್ಯಾಪಾರಸ್ಥರೇ ಕಣ್ಣಲ್ಲಿ ನೀರು ತರುತ್ತಾ ಹೊಂಡಕ್ಕೆ ಒಗೆಯುವ ದೃಶ್ಯ ಕೂಡ ನಾವು ಕಂಡಿದ್ದೇವೆ. ಆದರೂ ಅದನ್ನೆಲ್ಲ ಬದಿಗಿಟ್ಟು ಕೊರೋನಾ ಸಮಯದಲ್ಲಿ ಅನೇಕ ಬಡ ಜನರಿಗೆ ಸರಿಯಾಗಿ ತರಕಾರಿ ಸಿಗುತ್ತಿಲ್ಲವೆಂದು ಸಂಡೇ ಮಾರ್ಕೆಟಿನ ಸಂಘದ ಸದಸ್ಯರು ಒಂದು ನಿರ್ಧಾರವನ್ನು ಕೈಗೊಂಡರು. ಅದೇನೆಂದರೆ, ನಗರದ ಎಲ್ಲ ವಾರ್ಡಿನ ಜನರಿಗೆ ನಮ್ಮ ಸಂಘದಿಂದ ಉಚಿತವಾಗಿ ತರಕಾರಿ, ಹಣ್ಣು ಹಂಪಲು, ಮಕ್ಕಳಿಗೆ ಬಿಸ್ಕೆಟ್ ಈ ರೀತಿಯ ಆಹಾರದ ಕಿಟ್ಟನ್ನು ಕೊಡಲು ಮುಂದಾಗಿದ್ದಾರೆ. ಸಂಘದವರೇ ಮನೆಯ ಬಾಗಿಲಿಗೆ ಹೋಗಿ ಕೊಡುತ್ತಾರೆ.
ಕೋವಿಡ್-19ರ ನಿಯಮವನ್ನು ಪಾಲಿಸಿ ಮನೆಯಿಂದ ಯಾರೂ ಹೊರಗಡೆ ಬರದೆ ತರಕಾರಿಯನ್ನು ತಲುಪಿಸುತ್ತಾರೆ. ಬ್ರಿಂಗ್ ಇಟ್ ಮಾರ್ಟ್. ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲಿದ್ದು ಬೇಜಾರಾಗಿದೆಯಾ? ಹೊರಗಡೆ ಹೋಗಿ ಏನಾದರೂ ತರಬೇಕೆಂದರೆ ಕೊರೋನಾ ಸೋಂಕಿನ ಹೆದರಿಕೆ. ಇದರಿಂದ ತಪ್ಪಿಸಿಕೊಳ್ಬೇಕಾದ್ರೆ ಇಲ್ಲೊಂದಿದೆ ಪರಿಹಾರ. ಅದೇನೆಂದರೆ ದಾಂಡೇಲಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ, ಅದರಲ್ಲಿ ಕೊರೋನಾ ಅಂತ ಸಂದರ್ಭದಲ್ಲಿ ಬ್ರಿಂಗ್ ಇಟ್ ಮಾರ್ಟ್ ವತಿಯಿಂದ ನಿಮ್ಮ ಮನೆಗೆ ಅವಶ್ಯಕವಾಗಿ ಬೇಕಾಗಿರುವ ಸಾಮಗ್ರಿಗಳಾದ ದಿನಸಿ ಪದಾರ್ಥ, ತರಕಾರಿ, ಮೀನು, ಮಾಂಸ ಮತ್ತು ಔಷಧಿಗಳಂತಹ ಇನ್ನು ಹಲವಾರು ಸಾಮಗ್ರಿಗಳನ್ನು ಫ್ರೀ ಹೋಮ್ ಡೆಲಿವರಿಯ ಜೊತೆಗೆ ತಲುಪಿಸುತ್ತಿದ್ದಾರೆ. ನೀವು ಮಾಡಬೇಕಾಗಿದ್ದು ಇಷ್ಟೇ. ಜಸ್ಟ್ ಡೈಲ್ 8618647450 ಅಥವಾ 9481485732 ಈ ನಂಬರಿಗೆ ಕರೆ ಮಾಡಿ ಮತ್ತು ಸಾಮಗ್ರಿಗಳನ್ನು ಪಡೆಯಿರಿ. ಆನ್ಲೈನ್ ಪೇಮೆಂಟ್ ಮಾಡಿ ಕ್ಯಾಶ್ ಬ್ಯಾಕ್ ಅನ್ನು ಪಡೆಯಿರಿ. ಮನೆಯಲ್ಲಿಯೇ ಇರಿ, ಸುರಕ್ಷಿತವಾಗಿರಿ. ಷರತ್ತು ಮತ್ತು ನಿಯಮಗಳು ಜಾರಿ. ಲಾಕ್ಡೌನ್ ಸಮಯದಲ್ಲಿ ಸಂಡೇ ಮಾರ್ಕೆಟಿನ ದೃಶ್ಯ ನೋಡಿ. ಒಂದು ಕಡೆ ವ್ಯಾಪಾರವಿಲ್ಲದೆ ಮೌನವಾಗಿ ಅನಾಥವಾಗಿ ಕಾಣುತ್ತಿರುವ ದೃಶ್ಯ, ಇನ್ನೊಂದು ಕಡೆ ಇಂದು ವ್ಯಾಪಾರಸ್ಥರು ಸಂತಸದಿಂದ ತರಕಾರಿಯ ಕಿಟ್ ತಯಾರಿಸುವ ದೃಶ್ಯ ನೋಡಿ ಎಷ್ಟು ಚಂದ. ಕೊರೋನಾ, ನೀನು ತುಂಬಾ ಕ್ರೂರಿ, ಆದರೂ ಮಾನವ ಗುಣವನ್ನು ಕದಿಯಲು ನಿನಗೆ ಸಾಧ್ಯವಿಲ್ಲ. ಮನುಷ್ಯ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದೆಂದು ಈ ದೃಶ್ಯವೇ ಸಾಕ್ಷಿ. ನಮ್ಮ ಕಾಳಿ ಕನ್ನಡ ವಾಹಿನಿಯ ತಂಡ ಸಂಡೇ ಮಾರುಕಟ್ಟೆಯ ಮಾಹಿತಿಯನ್ನು ಕಲೆ ಹಾಕಿ ಸಂಘದ ಅಧ್ಯಕ್ಷರ ಜೊತೆ ಮಾತನಾಡಿದರು. ಅವರ ಪ್ರಕಾರ ಸುಮಾರು 1.5 ಲಕ್ಷದ ತರಕಾರಿ ಮತ್ತು ದಿನಸಿ ಸಾಮಗ್ರಿಗಳನ್ನು ವಿತರಿಸಲು ಖರ್ಚಾಗಿದೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸೋಷಿಯಲ್ ಡಿಸ್ಟೆನ್ಸ್ ಸರ್, ಇವತ್ತು ತರಕಾರಿಗಳನ್ನು ನೀವು ಮನೆ ಕೊಡ್ಬೇಕಂತಿದ್ದೀರಾ ಸರ್. ಮನೆ ಕೊಡ್ಲಿಕ್ಕೆ ಕಾರಣ ಯಾಕಂದ್ರೆ ನೀವು ಒಂದು ವ್ಯಾಪಾರ ಮಾಡೋರು ಇದ್ದಲ್ಲ, ಮನೆ ಒಂದು ಗಲ್ಲಿ ಹೋಗಿ ವ್ಯಾಪಾರ ಮಾಡೋದು. ಇತ್ತೀಚೆಗೆ ಇವತ್ತಿನ ದಿನ ಸಡನ್ಲಿ ಒಂದು ಮನೆ ಕೊಡಬೇಕು, ಏನು ಸರ್? ಮನೆ ಕೊಡಬೇಕಂದ್ರೆ ನಮ್ಮ ದಾಂಡೇಲಿ ನಗರದಲ್ಲಿ ಈ ಮಾರ್ಕೆಟ್ ಸಮೀಪ ಇದ್ದವ್ರಿಗೆ ಎಲ್ಲ ಸೌಕರ್ಯ ಸಿಗ್ತಾ ಇದೆ. ಆದರೆ ದಾಂಡೇಲಿ ನಗರದಿಂದ ತುಂಬ ದೂರ ಇದ್ದವ್ರಿಗೆ ಅವ್ರಿಗೆ ಏನೂ ಸಿಗ್ತಾ ಇಲ್ಲ. ಅದ್ರ ಸಲುವಾಗಿ ನಾವು ನಿನ್ನೆ ಎಲ್ಲರೂ ಕೂತ್ಕೊಂಡು ಒಂದು ಮಾತಾಡಿದ್ವಿ. ಎಲ್ಲರೂ ಒಂದು ಮೀಟಿಂಗ್ ಮಾಡಿದ್ವಿ. ನಾವು ಹೆಂಗೆ ಮಾಡೋದಪ್ಪ, ಕೆಲವು ಬಡವರಿಗೆ ಭಾಳ ತರಕಾರಿ ಅದು ಏನು ಮುಟ್ತಾ ಇಲ್ಲ, ಅವ್ರ ಮನೆಗೆ ಹೋಗಿ ಮುಟ್ಸುವಂಥ ಒಂದು ಕೆಲಸ ಮಾಡೋಣ ಅಂಥೇಳಿ ಇವತ್ತು ನಮ್ಮ ಎಲ್ಲ ವ್ಯಾಪಾರ ಸಂಘದವರು ನಾವೆಲ್ಲ ಸೇರಿ, ನಮ್ಮ ಎಲ್ಲ ಸಣ್ಣ ಪುಟ್ಟ ಬೀದಿ ವ್ಯಾಪಾರವರು ಎಲ್ಲ ಸೇರಿ ಇದೊಂದು ನಿರ್ಣಯ ಮಾಡಿ ಇವತ್ತು ನಾವು ಅಂದರೆ ನಮ್ಮದೇನಂತ ಉಳಿದಿದ್ದ ತರಕಾರಿ ಅಂತ ಎಂಥದ್ದು ಕೊಡ್ತಾಯಿಲ್ಲ. ನಾವು ಫ್ರೆಶ್ ತರಕಾರಿ 2 ಲೋಡ್ ನಾವು ಹುಬ್ಬಳ್ಳಿ ಧಾರವಾಡದಿಂದ ತರಿಸಿ ಅದಿಲ್ಲಿ ನಮ್ಮ ಸಂಡೇ ಮೈದಾನದಲ್ಲಿ ಎಲ್ಲ ಸುರಿದು ಅದನ್ನೆಲ್ಲ ಕಿಟ್ ಮಾಡಿ ಅವರು ಯಾರ್ಯಾರು ಬಡವ್ರಿಗೆ ಏನೇನು ಮುಟ್ಟಿಲ್ಲ ಅವ್ರ ಮನೆಗೆ ಹೋಗಿ ಮುಟ್ಟುವಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ ಇವತ್ತು. ಯಾಕಂದರೆ ನಮಗೆ ಇದು ಸ್ಟ್ರೈಕ್ ಮಾಡಬೇಕು, ಸಂತೆ ಮಾಡಬಾರ್ದಂತೆ ಅದ್ರದ್ದು ಏನು ಅಭಿಪ್ರಾಯ ಇಲ್ಲ. ಆದರೆ ನಾವು ಏನಾರ ನಮ್ಮ ತರಕಾರಿ ಅಂಗಡಿ ಎಲ್ಲ ಬಂದ್ ಮಾಡಿ ಇದೊಂದು ಕೆಲಸ ಮಾಡೋಣ ಅಂಥೇಳಿ, ಸೇವೆ ಮಾಡೋಣ ಅಂತೇಳಿ ಒಂದು ನಿರ್ಣಯಕ್ಕೆ ನಾವು ಬಂದಿದ್ದೇವೆ. ಯಾಕೆಂದರೆ ನಿನ್ನೆ ದಾಂಡೇಲಿಯಲ್ಲಿ ಒಂದು ಮಾತಾಗಿತ್ತು, ತರಕಾರಿ ಅಂಗಡಿದವರು ಸ್ಟ್ರೈಕ್ ಮಾಡಿ
ಫ್ರೀಯಾಗಿ ಕೊಡುವ ತರಕಾರಿ ಅಂತೇಳಿ ಮಾತುಗಳಾಗಿತ್ತು. ಹಾಂ. ಅದಕ್ಕೆ ಸ್ಪಷ್ಟನೆ ಏನಿದೆ? ಸ್ಟ್ರೈಕ್ ಅಲ್ಲ, ಅವ್ರ ತಪ್ಪು ಅಭಿಪ್ರಾಯ ಇದೆ. ಸ್ಟ್ರೈಕ್ ಅಲ್ಲ, ನಾವು ಅಂಗಡಿಗಳನ್ನು ಬಂದ್ ಮಾಡಿ ಜನರ ಸೇವೆ ಮಾಡೋ ಸಲುವಾಗಿ 2 ದಿನ ಮೀಸಲಿಟ್ಟುಕೊಂಡಿದ್ದೇವೆ. ಅಂದರೆ ನಮ್ಮ ವ್ಯಾಪಾರಗಳನ್ನು ಸ್ಥಗಿತಗೊಳಿಸಿ ನಾವು ಜನರ ಸೇವೆ ಮಾಡೋಕ್ಕೆ ಒಂದು 2 ದಿನ ನಾವು ಮೀಸಲಿಟ್ಕೊಂಡು ನಾವು ಜನರ ಸೇವೆ ಮಾಡ್ತಾಯಿದ್ದೇವೆ. ಈಗ ನಗರದಿಂದ ಹೊರಗಡೆ ಅಂದರೆ ಎಲ್ಲೆಲ್ಲಿ? ಹೊರಗಡೆ ಅಂದರೆ ದಾಂಡೇಲಿಯಲ್ಲೇ 31 ವಾರ್ಡಲ್ಲೂ ನಾವು ಮುಟ್ಟಿಸ್ತೇವೆ. ಬಡವರಿಗೆ, ರಿಕ್ಷಾ ಡ್ರೈವರಿಗೆ, ಕೂಲಿ ಕಾರ್ಮಿಕರಿಗೆ, ಯಾರಿಗೆ ಕೆಲಸ ಇಲ್ಲದವರಿಗೆ, ಬಡವರಿಗೆ ನೋಡಿ ನಾವು ಎಲ್ಲರಿಗೂ ಮುಟ್ಟಿಸುವಂಥದ್ದನ್ನು ಮಾಡ್ತೇವೆ. 2 ದಿನ ಮಾಡ್ತೇವೆ. 2 ದಿನ ನಮ್ಮ ಸೇವೆ ಮಾಡ್ತೇವೆ ಅಂತ. ನಾಳೆ 2 ದಿನ ಸೇವೆ. ಇದು ಬಂದು ಸ್ಟ್ರೈಕು ಅಲ್ಲ, ಇದು ತಪ್ಪು ಕಲ್ಪನೆ. ಜನ ಅದಕ್ಕೆ ಏನೇನೋ ವಾಟ್ಸಪ್ಪಲ್ಲಿ ಹಾಕಿ ಏನೇನೋ ಸುದ್ದಿ ಮಾಡಿದ್ದಾರೆ. ಆ ಸುದ್ದಿ ಸುಳ್ಳು. ನಾವು ಸೇವೆ ಮಾಡೋ ಸಲುವಾಗಿ ನಮ್ಮ 2 ದಿನ ಮೀಸಲಿಟ್ಕೊಂಡು ನಾವು ಮಾಡ್ತಾಯಿದ್ದೇವೆ. ಬಂದ್ ಮಾಡಿ ಅಂದರೆ ಕೆಲಸ ಮಾಡಲಿಕ್ಕೆ ಜನ ಯಾರು ಬರಲ್ಲ ನಮ್ಮವ್ರು ಅನ್ನೋ ಕಾರಣಕ್ಕೆ ಅಂಗಡಿಗಳನ್ನು ಬಂದಿಟ್ಟಿದ್ದೇವೆ ಅಷ್ಟೇ. ಮತ್ತಿನ್ನೇನು ದಾಂಡೇಲಿಯಲ್ಲಿ ಸೋಂಕಿತರ ಮನೆಗಳಿದ್ದಾವೆ, ಅಂಥ ಮನೆಗಳಲ್ಲೂ ಕೂಡ ಇಲ್ಲ ನಾವು ಹಾಗೆ ಮಾಡಲ್ಲ. ಒಂದು ಕಡೆ ಗಾಡಿ ನಿಲ್ಲಿಸಿ ಅದನ್ನೆಲ್ಲ ಚೆಕ್ ಮಾಡಿ ಯಾರು ಬಡವರಿರೋದ ನಾವು ಸ್ವತಃ ಹೋಗಿ ಅವ್ರ ಮನೆಗೆ ನೋಡಿ ಸೋಂಕಿತರ ಮನೆಗೂ ಕೊಡಬೇಕು. ಸೋಂಕಿತ ಮನೆಗೆ ಕೊಡ್ತೇವೆ. ಅವ್ರ ಬಾಗಿಲಿಗಿಟ್ಟು ಬರ್ತೇವೆ. ಸೋಂಕಿತ ಮನೆಗೆ ಫಸ್ಟ್ ಕೊಡ್ತೇವೆ. ಸೋಂಕಿತರ ಮನೆ ಅಂದ್ರೆ ಫಸ್ಟ್ ಇಲ್ಲ ಹಾಗೇನಿಲ್ಲ ನಮ್ದು ಹಾಗೇನಿಲ್ಲ. ಸೇವೆನೇ ಅದು. ಅವ್ರ ಗೇಟ್ವರೆಗೂ ಹೋಗಿ ನಾವು ಇಟ್ಟು ಬರ್ತೇವೆ. ಸೇವೆನೇ ಅದು. ಸೋಂಕಿತ ಸಂಡೇ ಮಾರ್ಕೆಟ್ ಯೂನಿಯನ್. ಎಷ್ಟು ಮೊತ್ತದ ತರಕಾರಿ ಅಂಗಡಿ? ಈಗ 2 ಗಾಡಿಯನ್ನು ನಾವು ಮಾಲ್ ತಂದಿದ್ದೇವೆ. ಇನ್ನು ದಾನಿಗಳನ್ನು ಭಾಳ ಐಟಮ್ ಮತ್ತೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವೇನು ಅಮೌಂಟ್ ಏನು ಕಲೆಕ್ಟ್ ಇದು ಮಾಡಿಲ್ಲ. ಸದ್ಯದಲ್ಲಿ ಕಮ್ಮಿ ಒಂದು 50,000 ರೂಪಾಯಿ ತರಕಾರಿ ಆಗುತ್ತೆ. 1 ಲಕ್ಷವರೆಗೂ ಆಗುತ್ತೆ. ನಾವು ಅದಕ್ಕೆ ಕೌಂಟ್ ಮಾಡಿಲ್ಲ. ಅದು ಎಲ್ಲದು ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ, ನಿಂಬೆಹಣ್ಣು, ಕೊತ್ತಂಬರಿ ಐಟಮ್ ಅಂದರೆ ಪೂರ್ತಿ ಐಟಮ್ನೇ ಹಾಕಿ ಕೊಡ್ತೀವಿ. 300 ರೂಪಾಯಿವರೆಗೂ ಆಗ್ತದೆ. ಒಂದು ಕಿಟ್ ಏನಿದೆಯಲ್ಲ ನಮ್ಮದು, ನಾವೀಗ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೇವೆ, ಅದು ಸುಮಾರು 300 ರೂಪಾಯಿವರೆಗೂ ಆಗುತ್ತೆ. ಅಂಥದ್ದು 1,000 ಕಿಟ್ ಮಾಡಿದ್ದೇವೆ ನಾವು ಈಗ. ಸರ್, ನನ್ನ ಹೆಸರು ನಬಿ ಸಾಬ್ ಹುಣಗುಂದ್ ಅಂತ ಹೇಳಿ. ಪರಮೇಶ್ ಕಲಾಲ್. ಇಂತಹ ಮಹಾನ್ ಕಾರ್ಯದಲ್ಲಿ ಸಂಘದ ಅಧ್ಯಕ್ಷರಾದ ನಬಿ ಸಾಬ್ ಹುನಗುಂದ್, ಉಪಾಧ್ಯಕ್ಷರಾದ ಪರಮೇಶಿ ಕಲಾಲ್, ಸದಸ್ಯರಾದ ಇಬ್ರಾಹಿಂ ಕಾಕರ್, ಅಸ್ಲಂ ಸಾಬ್ ತಹಶೀಲ್ದಾರ್, ಗೌಸ್ ತಹಶೀಲ್ದಾರ್ ಮತ್ತು ಸಂಡೇ ಮಾರ್ಕೆಟಿನ ಎಲ್ಲ ವ್ಯಾಪಾರಸ್ಥರು ಕೈಜೋಡಿಸಿದರು. ಇವರು ಈ ಸಾಮಾಜಿಕ ಕಾರ್ಯದಲ್ಲಿ ಭಾಗಿಯಾಗಿ ನಗರದ ಬಡ ಜನರ ಬಗ್ಗೆ ಇರುವ ಕಾಳಜಿಗೆ ನಾವು ಎಂದೆಂದೂ ಚಿರಋಣಿ. ಇದಕ್ಕಾಗಿ ದಾಂಡೇಲಿಯ ಸಮಸ್ತ ಜನತೆ ಮತ್ತು ಕಾಳಿ ಕನ್ನಡ ವಾಹಿನಿಯಿಂದ ಸಂಡೇ ಮಾರ್ಕೆಟಿನ ಸಂಘಕ್ಕೆ ಹೃದಯಪೂರ್ವಕವಾದ ಧನ್ಯವಾದಗಳು. ಜಿಲ್ಲೆಯಿಂದ ನಗರಕ್ಕೆ ಆಕ್ಸಿ ಬಸ್ನ ಕೊಡುಗೆ. ಜಿಲ್ಲೆಯಲ್ಲಿ ಕೊರೋನಾ ತಡೆಯಲು ಮತ್ತು ನಿಯಂತ್ರಿಸಲು ಮಾನ್ಯ ಜಿಲ್ಲಾಧಿಕಾರಿ ಉತ್ತರ ಕನ್ನಡ ಕಾರವಾರ ರವರಿಂದ ಹಳಿಯಾಳ್ ತಾಲೂಕಿಗೆ ಆಕ್ಸಿ ಬಸ್ ನೀಡಲಾಗಿದೆ. ಸದರಿ ವಾಹನವನ್ನು ಹಳಿಯಾಳ್, ದಾಂಡೇಲಿ ಹಾಗೂ ಜೊಯ್ಡಾ ತಾಲೂಕಿಗೆ ಸೀಮಿತವಾಗಿರುತ್ತದೆ. ಈ ಬಸ್ಸಿನಲ್ಲಿ ಒಟ್ಟು 3 ಫ್ಯಾನ್, 6 ಆಕ್ಸಿಜನ್ ಹೊಂದಿದ ಆಸನ ಇರುತ್ತದೆ. ದಾಂಡೇಲಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾಯ್ದಿರಿಸಲಾಗಿದೆ. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಅಕ್ಷತಾ ಚವಾಣ್, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.